ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿರಾಮದ ಬಳಿಕ ಮತ್ತೆ ಸ್ವಾಗತ. PSY ಅಭಿಮಾನೋತ್ಸವಕ್ಕೆ ಸಜ್ಜಾದ ಹಾವೇರಿ ಕೇಸರಿ ಪಡೆ. ಇನ್ನು ಈ ಕಾರ್ಯಕ್ರಮಕ್ಕೆ ಹರಿದು ಬರಲಿದ್ದಾರೆ ಬ್ಯಾಡಗಿಯ ಸಾವಿರಾರು ಅಭಿಮಾನಿಗಳನ್ನ ಕರೆದೊಯ್ಯಲು ಸ್ವಂತ ಸ್ಕೂಲ್ ಬಸ್ ಅನ್ನ ನೀಡಿರುವ MS ಪಾಟೀಲ್. ಇಡೀ ತಾಲೂಕಿನಾದ್ಯಂತ ಸುಮಾರು 5,000 ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. MS ಪಾಟೀಲ್ ಬ್ಯಾಡಗಿಯ ಪ್ರಭಾವಿ ಬಿಜೆಪಿ ನಾಯಕ ಮತ್ತು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ MS ಪಾಟೀಲ್ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಸೈಕಲ್ ಹೊಡೆದು ಪಕ್ಷವನ್ನ ಕಟ್ಟಿ ಕಮಲ ತಂದಿದ್ದು ಯಡಿಯೂರಪ್ಪನವರು. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುವುದು ಸತ್ಯ. ಬಿಜೆಪಿ ಶಕ್ತಿ ತೋರಿಸುವುದೇ ಅಭಿಮಾನೋತ್ಸವ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ದಾರೆ. ಎಲ್ಲರ ಶ್ರಮದಿಂದ 2028ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಅವರಿಂದ ನಾನು ಕಲಿತಿದ್ದು ತಾಳ್ಮೆ ಹಾಗೂ ಗೌರವಿಸುವ ಗುಣ. ಇದಕ್ಕಾಗಿ ರಾಜಕೀಯಕ್ಕೆ ಬಂದು ಜನಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳಿ MS ಪಾಟೀಲ್ ಅವರು ಹೇಳಿದ್ದಾರೆ. ಮೇ 9ರಂದು ಕರ್ನಾಟಕದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ಅದು ಏನಂತಂದ್ರೆ ಮಾಜಿ CM ಆಗಿರ್ತಕ್ಕಂಥ BSY ಅವರ ಅಭಿಮಾನೋತ್ಸವ ಕಾರ್ಯಕ್ರಮ. ಈ ಪೈಕಿ ಹಾವೇರಿ ಜಿಲ್ಲೆಯ ಎಲ್ಲ ಒಂದು ನಾಯಕರು ಕೂಡ ತುದಿಗಾಲಲ್ಲಿ ನಿಂತಿರುವಂತದ್ದು. ಅದರಲ್ಲೂ ಕೂಡ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಪ್ರಮುಖವಾಗಿರ್ತಕ್ಕಂಥ ಪ್ರಭಾವಿ ಮುಖಂಡರು, ಜೊತೆಗೆ 2023ರಲ್ಲೂ ಆಕಾಂಕ್ಷಿಯಾಗಿ ತುಂಬಾ ಫೈಟ್ ಮಾಡಿದ್ರು. ಜೊತೆಗೆ 2028ಕ್ಕೂ ಕೂಡ ಟಿಕೆಟ್ ತರುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಏನಂತಂದ್ರೆ ಒಂದು ಎಲಿಜಿಬಲ್ ಇರುವಂತಹ ಪ್ರಭಾವಿ ಮುಖಂಡರು MS ಪಾಟೀಲ್ ಕೂಡ ನಮ್ಮ ಜೊತೆಗೆ ಇರುವಂತದ್ದು. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಜಿಲ್ಲೆಯಿಂದ, ಅದರಲ್ಲೂ ಕೂಡ ಬ್ಯಾಡಗಿ ತಾಲೂಕಿನಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಇಂಥ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರಿ. ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದವರು. ಸರ್, ಏನ್ ಹೇಳ್ತೀರಿ? ಈ ಒಂದು ಕಾರ್ಯಕ್ರಮದಿಂದ ಬಿಜೆಪಿಗೆ ಎಷ್ಟು ಬೂಸ್ಟ್ ಕೊಡುತ್ತೆ? ಮೊದಲನೇದಾಗಿ BS ಯಡಿಯೂರಪ್ಪನವರು ಅಂದ್ರೆ ಬಿಜೆಪಿ ಅಂದ್ರೆ BS ಯಡಿಯೂರಪ್ಪನವರು. ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಮರಳುಗಾಡಿನಲ್ಲಿ OSS ಆಗಿ ಹುಟ್ಟಿದ ಹಾಗೆ ನಮ್ಮ ಬಿಜೆಪಿ ಕೂಡ ಅದೇ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ 1 ಸೀಟಿಂದ 108 ಸೀಟ್ವರೆಗೂ ನಮ್ಮ ಕರ್ನಾಟಕದಲ್ಲಿ ಪಕ್ಷವನ್ನು ಬೆಳೆಸಿ ಅವರು ಸೈಕಲ್ ಹೊಡೆದಿದ್ದು ನಿಜ, ಪಕ್ಷ ಕಟ್ಟಿದ್ದು ನಿಜ. ವಿಧಾನಸೌಧದಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುವರು ಅನ್ನೋಂಥ ಒಂದು ಮಾತು ಇವತ್ತು ನಿಮ್ಮ ಪ್ರತೀತಿ ಇದೆ. ಅಂಥ ಒಬ್ಬ ಯಡಿಯೂರಪ್ಪನವರು ಇವತ್ತು ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಇವತ್ತು ರಾಜ್ಯದಲ್ಲಿ ಹಲವಾರು ಅವರ ಕೆಲಸಗಳು ಇವತ್ತು ಕೂಡ ಜನಮಾನಸದಲ್ಲಿ ಇರೋದ್ರಿಂದ ಅವರು 50 ವರ್ಷದ ಅವರ ಸೇವೆಯ ಗುರುತಿಸಿ ಇಡೀ ಪಕ್ಷದ ಎಲ್ಲ ಹಿರಿಯರು ಹಾಗೂ ತಾಲೂಕಿನ ಎಲ್ಲ ಹಿರಿಯರು, ಯುವಕರಾಗಿರ್ಬೋದು, ತಂದೆ ತಾಯಂದಿರಾಗಿರ್ಬೋದು, ಈ ಕಾರ್ಯಕ್ರಮವನ್ನ ಅಭಿಮಾನದಿಂದ, ಅದು ಯಡಿಯೂರಪ್ಪನವರು ಮಕ್ಕಳು ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಇಡೀ ರಾಜ್ಯದ ಪ್ರತಿಯೊಬ್ಬ ಅಭಿಮಾನಿಗಳು, ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಹಾಗೂ ಯಡಿಯೂರಪ್ಪನವರ ಎಲ್ಲ ಸಮಾಜದ ಅವರು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭಾರತದ ಹಲವಾರು ನೂರಾರು ಕೊಡುಗೆಗಳನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ, ಅದರ ನೇತೃತ್ವ ಸರ್ಕಾರ ಇದ್ದಾಗ, ಅವರು ಮಂತ್ರಿಗಳಿದ್ದಾಗ ನೂರಾರು ಕೊಡುಗೆಗಳನ್ನು ಕೊಟ್ಟಂತವ್ರು ನಾವು BS ಯಡಿಯೂರಪ್ಪನವರು ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಸರ್, ಓಕೆ. ನಿಮ್ಮಂತಹ ಯುವ ನಾಯಕರಿಗೆ, ಯುವ ಮುಖಂಡರಿಗೆ, ಅನೇಕ ಶಾಸಕರಿಗೆ, ಸಚಿವರುಗಳಿಗೆ ಯಾವ ರೀತಿ ಸ್ಫೂರ್ತಿಯಾಗಿ ನಿಲ್ತಾರೆ ಸರ್ ಯಡಿಯೂರಪ್ಪನವರು ನೀವು ಕಂಡಂತೆ? ಯಡಿಯೂರಪ್ಪನವರು ನೀವು ಕೇಳಿರ್ಬೋದು, ಮಾಧ್ಯಮದಲ್ಲಿ ಪ್ರತಿಯೊಂದು ತಾಲೂಕಲ್ಲಾಗಿರ್ಬೋದು, ನೀವು ನೋಡಿರ್ಬೋದು, ಯಾವುದೇ ಶಾಸಕರಾಗ್ಲಿ, ಯಾವುದೇ ಸಚಿವರಾಗ್ಲಿ, ಬೇರೆ ಪಕ್ಷದಿಂದ ನಮ್ಮ ಪಕ್ಷವನ್ನ ಬೆಂಬಲಿಸಿ ಬಂದಿರತಕ್ಕಂಥವ್ರಿಗಾಗ್ಲಿ, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವಂತ ಒಬ್ಬ ನಮ್ಮ ಕರ್ನಾಟಕದಲ್ಲಿ ವ್ಯಕ್ತಿ ಅಂದ್ರೆ ಅದು ಯಡಿಯೂರಪ್ಪನವರು ಅಂತ ಹೇಳ್ಬೋದು. ಯಾವ್ದಾದ್ರೂ ಕೆಲಸ ಆಗಿರ್ಬೋದು, ಅವ್ರಿಗೆ ಯಾವ್ದಾದ್ರು ಜವಾಬ್ದಾರಿ ಆಗಿರ್ಬೋದು, ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳೋದು ಯಡಿಯೂರಪ್ಪನವರು. ಆ ಮಾತನ್ನ ಇವತ್ತು ಇಡೀ ರಾಜ್ಯದಲ್ಲೂ ಕೂಡ ಅವ್ರಿಗೆ ಆ ವಿಷಯದಲ್ಲಿ ಒಂದು ಗೌರವ ಇದೆ. ಸರ್, ಓಕೆ. ನೀವು ಕಂಡಂತೆ BSY ಅವರ ಒಂದು ಯಾವ ಗುಣ ನಿಮ್ಗೆ ಇಷ್ಟ? ಜೊತೆಗೆ ನಿಮ್ಮ ರಾಜಕೀಯದಲ್ಲಿ ಆ ಒಂದು ಗುಣವನ್ನು ನೀವೇನಾದ್ರೂ ನಾನು ಅದನ್ನ ರೂಢಿಸ್ಕೊಳ್ಬೇಕಂತ ಅಂಥದ್ದು ಗುಣ ಯಾವುದು ಸರ್ ಯಡಿಯೂರಪ್ಪನವ್ರ ಬಳಿ ಇರುವಂಥದ್ದು? ಯಡಿಯೂರಪ್ಪನವರು ಗುಣ ಹೇಗಂದ್ರೆ, ನಾನು ಯಡಿಯೂರಪ್ಪನವ್ರನ್ನ ತುಂಬಾ ಹತ್ತಿರದಿಂದ ಕಂಡಂತ ಒಬ್ಬ ಕಾರ್ಯಕರ್ತ, ಅವರೊಬ್ಬ ಶಿಷ್ಯ ಅಂತ ಹೇಳ್ಬೋದು. ಅವರ ಕಾರ್ಯಾಲಯಕ್ಕೆ ಹೋದರೆ, ಅವರ ಮನೆಗೆ ಹೋದರೆ, ಪಾರ್ಟಿ ಆಫೀಸಲ್ಲಿ ಹೋದರೆ, ಅವರ ರಾಜ್ಯಾಧ್ಯಕ್ಷದಾಗ ಆಗಿರ್ಬೋದು, ಅವರ ಮುಖ್ಯಮಂತ್ರಿಗಳಿದ್ದಾಗ ಆಗಿರ್ಬೋದು. ಇವತ್ತು ನೀವು ನೋಡಿರ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ನ ಮಾತಾಡ್ಸೋದು ಕಷ್ಟ, ಒಬ್ಬ ಶಾಸಕ ಆದ್ರಂತರೂ ಅದು ದೂರ ಉಳಿತು. ದಾರಿನಲ್ಲಿ ನಿಂತ್ಕೊಂಡು ಕಾರ್ಯಕರ್ತರ ಕೈ ಮಾಡಿದ್ರೆ ಹಾಗೆ ಹೋಗ್ತಕ್ಕಂಥ ಪ್ರತೀತಿ ಇವತ್ತಿನ ಕಾಲದಲ್ಲಿದೆ. ಅವರು ಮುಖ್ಯಮಂತ್ರಿಗಳಿದ್ರು ಕೂಡ ಅವ್ರ ಮನೆಯಲ್ಲಿ, ಅವ್ರ ಕಾರ್ಯಾಲಯದಲ್ಲಿ ದೌಳಗಿರಲಾಗಿರ್ಬೋದು, ಯಾರಾದ್ರೂ ಒಬ್ಬ ಸಣ್ಣ ಕಾರ್ಯಕರ್ತರು ಬಂದ್ರೆ ಅಲ್ಲಿ ಬಂದು ಕೂತ್ಕೊಂಡಿದ್ರೆ ಕರೆದವನ್ನ ವಿಚಾರಿಸ್ತಕ್ಕಂಥದ್ದು. ಏನಾಗಿದೆ, ಯಾಕೆ ಬಂದಿದ್ದೀರಿ, ನಿಮ್ದು ಯಾವ ಊರು, ಏನು ಕೆಲಸ ಆಗ್ಬೇಕು ಅಂತ ಹೇಳಿ ಮಾತಾಡಿ
ಅಸಿಸ್ಟೆಂಟ್ಗಳ PA ಗಳ ಜೊತೆ ಕೆಲಸ ಮಾಡಿಸಿ ಕಳಿಸ್ತಕ್ಕಂಥ ವ್ಯವಸ್ಥೆ ಯಡಿಯೂರಪ್ಪನವ್ರದ್ದು ಅವತ್ತಿಂದ ಇವತ್ತು